ಎಲ್ಲ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಹೀಗೆ ಮಾಡಿದರೆ ನಿಮಗೆ ಒಳ್ಳೆಯ ಜೀವನ ಸಂಗಾತಿ ಸಿಗುತ್ತಾರೆ. ನೀವು ಆಯ್ಕೆ ಮಾಡಿದ ನಿಮ್ಮ ಜೀವನ ಸಂಗಾತಿ ಜೀವನ ಪೂರ್ತಿ ನಿಮ್ಮ ಜೊತೆ ಸಂತೋಷವಾಗಿದ್ದು ನಿಮಗೂ ಸಹ ಸಂತೋಷವನ್ನು ಕೊಡಬೇಕು ಎನ್ನುವ ನಿಮ್ಮ ಬಯಕೆ ಆಗಿದ್ದರೆ ಈ ಸ್ಟೋರಿ ಕೇಳಿರಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ನಮಗಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಳ್ಳುವುದು ಇದೆಯಲ್ಲ, ಇದಕ್ಕಿಂತ ಪ್ರಯಾಸದ ಕೆಲಸ ಜೀವನದಲ್ಲಿ ಮತ್ತೊಂದು ಇಲ್ಲ. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ, ಏಕೆಂದರೆ ಅವರಿಗೆ ಅವರದೇ ಆದ ಪರ್ಸನಲ್ ಸ್ಪೇಸ್ ಎಂದು ಇರುತ್ತದೆ. ಅದನ್ನು ಗೌರವಿಸಬೇಕು. ಜೀವನಕ್ಕೆ ಜೀವನ ಸಂಗಾತಿ ಬಂದ ಮೇಲೆ ಹೊಂದಾಣಿಕೆ, ಕಾಂಪ್ರಮೈಸ್, ತ್ಯಾಗ ಎಲ್ಲವೂ ಹೊಸದಾಗಿ ಹುಟ್ಟಿಕೊಳ್ಳುತ್ತವೆ. ಇವುಗಳಿಗೆ ಇಬ್ಬರು ತಲೆ ಬಾಗಬೇಕು. ಅಂತಹ ವ್ಯಕ್ತಿಯನ್ನು ಜೀವನ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವುದು ಕಷ್ಟದ ಕೆಲಸ ಅಲ್ಲದೆ ಮತ್ತೇನು. ಆದರೆ ನೀವು ನಿಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಮುಂಚೆ ಕೆಲವೊಂದು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ನಂತರದಲ್ಲಿ ಮಾತ್ರ ನಿಮಗಾಗಿ ಇರುವ ನಿಮ್ಮ ಸಂಗಾತಿಯನ್ನು ನೀವು ಹುಡುಕಲು ಸಾಧ್ಯ. ಇಲ್ಲಿ ಅಂತಹ ಕೆಲವೊಂದು ವಿಚಾರಧಾರೆಗಳನ್ನು ನಿಮಗೆ ತಿಳಿಸಿಕೊಂಡಿದ್ದೇವೆ. ಮೊದಲಿಗೆ ನೀವು ತಿಳಿದುಕೊಳ್ಳಿ. ಜೀವನ ಸಂಗಾತಿ ಆಯ್ಕೆಯ ಮೊದಲು ಇದು ನೀವು ಮಾಡಬೇಕಾದ ಪ್ರಮುಖ ಅವಲೋಕನ. ನೀವು ಯಾರು, ನೀವು ಏನು, ನಿಮ್ಮ ಇಷ್ಟ ಕಷ್ಟಗಳು, ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಗುರಿ ಎಲ್ಲವನ್ನು ಒಂದು ದಿನ ಕುಳಿತು ಸರಿಯಾಗಿ ಆಲೋಚನೆ ಮಾಡಿ ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಾವು ಸಾಧ್ಯವಾದಷ್ಟು ಜೀವನ ಪೂರ್ತಿ ಬೇರೆಯವರನ್ನು ನೋಡುತ್ತಿರುತ್ತೇವೆ, ಅವರ ಬಗ್ಗೆ ಮಾತನಾಡುತ್ತಿರುತ್ತೇವೆ, ಅವರ ಬಗ್ಗೆ ಆಲೋಚನೆ ಮಾಡುತ್ತೇವೆ, ಆದರೆ ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳಲು ಹೋಗುವುದೇ ಇಲ್ಲ. ನೇರವಾಗಿ ಜೀವನ ಸಂಗಾತಿಯ ಹುಡುಕಾಟಕ್ಕೆ ಇಳಿದು ಬಿಡುತ್ತವೆ. ಇದೇ ಒಂದು ದೊಡ್ಡ ತೊಂದರೆಯಾಗುತ್ತದೆ. ಹಾಗಾಗಿ ಮೊದಲು ನಿಮ್ಮನ್ನು ನೀವು ತಿಳಿದುಕೊಳ್ಳಬೇಕು ಪ್ರಯತ್ನಿಸಿ. ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನು ಹೇಳುತ್ತದೆ ಸ್ವಲ್ಪ ಕೇಳಿ. ತುಂಬ ಜನರು ಮದುವೆ ವಿಚಾರದಲ್ಲಿ ಬಹಳ ಆತುರ ಬೀಳುತ್ತಾರೆ. ಅದರ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಸೆಟಲ್ ಆಗುವ ಮುಂಚೆ ಅವರ ಬಗ್ಗೆ ಒಂದು ಸಣ್ಣ ನೆಗೆಟಿವ್ ಅಭಿಪ್ರಾಯ ಮೂಡುತ್ತದೆ ಮತ್ತು ಇದು ಎಚ್ಚರಿಕೆ ಗಂಟೆ ಆಗಿರುತ್ತದೆ. ಆದರೆ ಇದನ್ನು ಯಾರೂ ಸಹ ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಿಲ್ಲ. ಆತುರ ಬಿದ್ದು ಮದುವೆಗೆ ಆಗಿ ನಂತರ ಅನುಭವಿಸುತ್ತಾರೆ. ಆದರೆ ನಿಮ್ಮ ನಿರ್ಧಾರ ತುಂಬ ಗಟ್ಟಿ ಇರಬೇಕು, ಏಕೆಂದರೆ ಇದು ಜೀವನದ ಪ್ರಶ್ನೆ. ಹಾಗಾಗಿ ಸಂಗಾತಿ ಆಯ್ಕೆಯ ಮೊದಲು ಕುಲಕುಂಶವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಅವಲೋಕಿಸಲು ಪ್ರಾರಂಭ ಮಾಡಿ. ಲೈಫ್ ಪಾರ್ಟ್ನರ್ ಹೇಗಿದ್ದರೂ ಪರವಾಗಿಲ್ಲ ಬಿಡು ಎನ್ನುವುದು ಬಹಳಷ್ಟು ಜನರು ಮಾಡುವ ತಪ್ಪು ಇದೆ. ಇನ್ನೊಂದು ಅರ್ಥದಲ್ಲಿ ಇದು ಒಂದು ರೀತಿಯ ಕೀಳರಿಮೆ ಭಾವನೆಯಿಂದ ನಮ್ಮನ್ನೇ ನಾವು ನೋಡಿಕೊಳ್ಳುವುದು ಎಂದು ಹೇಳಬಹುದು. ಆದರೆ ಈ ಪ್ರಪಂಚದಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ನಮ್ಮ ಆತ್ಮಗೌರವವನ್ನು ನಾವು ಎಂದಿಗೂ ಸಹ ಬಿಟ್ಟುಕೊಡಬಾರದು. ನಮಗೆ ಬೇಕಾದ ಅಗತ್ಯ ಲೈಫ್ ಪಾರ್ಟ್ನರ್, ನಮ್ಮ ಜೀವನದಲ್ಲಿ ಸಂತೋಷವನ್ನು ತರುವ ಲೈಫ್ ಪಾರ್ಟ್ನರ್ ಸದಾ ನಮ್ಮ ಆಯ್ಕೆಯಲ್ಲಿ ಪ್ರಮುಖವಾಗಿರಬೇಕು. ಇಂತಹ ಮೊದಲ ಆಯ್ಕೆಯಾದಲ್ಲಿ ಸೋತರೆ ಜೀವನ ಪೂರ್ತಿ ತೊಂದರೆ ಅನುಭವಿಸಬೇಕಾಗುತ್ತದೆ. ನೀವಾಗಿರಿ. ನೀವು ಯಾವುದೇ ಒಬ್ಬ ಹೊಸ ವ್ಯಕ್ತಿಯನ್ನು ನೋಡಲು ಹೋಗುತ್ತಿದ್ದರೆ ಎಂದಾದರೆ ನಿಮ್ಮ ಬಗ್ಗೆ ಪೂರ್ತಿ ಪರಿಚಯ ಮಾಡಿಕೊಡಿ. ಅವರ ಬಗ್ಗೆಯೂ ಕೇಳಿ. ನಿಮ್ಮ ಅಭಿರುಚಿ ಮತ್ತು ಅವರ ಅಭಿರುಚಿ ಎರಡೂ ಒಟ್ಟಿಗೆ ತಾಳಿಯಾಗುತ್ತದೆ ಅಥವಾ ಇಲ್ಲ ಎಂಬುದನ್ನು ಅವಲೋಕಿಸಿ. ಏಕೆಂದರೆ ನೀವು ಮಾಡುವ ಕೆಲಸ ನಿಮಗೆ ಅತ್ಯಂತ ಶ್ರೇಷ್ಠವಾದುದು ಅಥವಾ ನಿಮ್ಮ ಜೀವನದಲ್ಲಿ ನೀವು ಇರುವುದು ನಿಮಗೆ ತುಂಬ ಮೌಲ್ಯಯುತವಾದುದು. ಅದನ್ನು ನಿಮ್ಮ ಜೀವನ ಸಂಗಾತಿಯಾಗಿ ಬರುವವರು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು. ಅಂತಹ ಸಂಗತಿಯ ನೀವು ಆಯ್ಕೆ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ಹಾಗಾಗಿ ನಿಮ್ಮ ಸಂಗಾತಿಯನ್ನು ನೀವು ಆಯ್ಕೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ ಮತ್ತು ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ.
ತಾಳ್ಮೆ ಬಹಳ ಮುಖ್ಯ. ಮೊದಲೇ ಹೇಳಿದಂತೆ ಜೀವನ ಸಂಗಾತಿ ಎನ್ನುವುದು ಸಿಂಪಲ್ ವಿಷಯವಲ್ಲ. ಇದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ವಿಚಾರ. ಹಾಗಾಗಿ ತಾಳ್ಮೆ ಬಹಳ ಮುಖ್ಯವಾಗುತ್ತದೆ. ಯಾರನ್ನು ಬೇಕಾದರೂ ಜೀವನ ಸಂಗಾತಿಯನ್ನಾಗಿ ಆರಿಸಿಕೊಳ್ಳಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯನ್ನು ನೀವು ನಿಮ್ಮ ಜೀವನ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಕೂಡ ನೀವಿಬ್ಬರು ಹೊಂದಾಣಿಕೆಯಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಇದಕ್ಕೂ ಸಹ ನಿಮಗೆ ತಾಳ್ಮೆ ಬೇಕು. ಈ ಸಮಯದಲ್ಲಿ ನಿಮಗೆ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನೀವು ಹೇಳಿದಂತೆ ಕೇಳುತ್ತಿಲ್ಲ ಎಂಬ ಗೊಂದಲ ಸಹ ಮನಸ್ಸಿನಲ್ಲಿ ಮೂಡಿಬರುತ್ತದೆ. ಆಗ ಯಾಕಾದರೂ ಇವರನ್ನು ಆರಿಸಿದೆ ಎನ್ನುವ ಭಾವನೆ ಕೂಡ ಮೂಡಬಹುದು. ಇಂತಹ ಸಂದರ್ಭದಲ್ಲಿ ನೀವು ಹೆಚ್ಚು ತಾಳ್ಮೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಸಂಬಂಧ ಹಾಳಾಗುತ್ತದೆ. ಏಕೆಂದರೆ ಕೆಲವರು ತುಂಬ ಬೋಲ್ಡ್ ಇರುತ್ತಾರೆ, ಇನ್ನೂ ಕೆಲವರು ನಿಧಾನವಾಗಿ ಒಬ್ಬರ ಜೊತೆ ಬೇರೆಯಿರುತ್ತಾರೆ. ಇದನ್ನು ನೀವು ಸಹ ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ನಾವು ತೊಂದರೆ ಮಾಡೋಕ್ಕೆ ಹೋಗಬಾರದು. ನಿಧಾನವಾಗಿ ನೀವು ಮಾಡಿ. ಏಕೆಂತಂದರೆ 100 ವರ್ಷ ಬದುಕಬೇಕು ನಿಮ್ಮ ಜೀವನ ಸಂಗಾತಿಯವ್ರ ಜೊತೆ. ಅಂದರೆ ನಾವು ಎಷ್ಟು ಅಡ್ಜಸ್ಟ್ ಮಾಡಿದ್ರೂ ಕೂಡ ಕೆಲವೊಂದು ಕಡೆ ನಮಗೆ ಕೋಪ, ದ್ವೇಷವೆಲ್ಲ ಬರುತ್ತವೆ, ಕಂಟ್ರೋಲು ಆಗುವುದಿಲ್ಲ. ಹಾಗಾಗಿ ನಿಮ್ಮ ತಕ್ಕಂತೆ ನೀವು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮದುವೆ ಮಾಡಿಕೊಳ್ಳಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.